ಏನು ಮಾತಾಡಿ ಬಿಟ್ಟಿರ್ತಕ್ಕಂತ ವಿಷಯ ಹೌದು ಎರಡು ನನಗೆ ಅಟ್ಟೆ ಸರಿ ಸಮಾನ. ನಾ ನೀ ಮಾತಾಡಿ ಬಿಟ್ಟಿರ್ತಕ್ಕಂತ ವಿಷಯ ಇವತ್ತ ಈ ಬೊಮ್ಮನಹಳ್ಳಿ ಗ್ರಾಮದೊಳಗ ಮಾತಾಡಾರ ಹೋದಿನಿ ಅಂದ್ರ ಇವತ್ತಿನ ದಿವಸ ನೀನೇ ಗೆದ್ದಂಗ ನಾನೇ ಸೋತಂಗ. ನಾ ಏನು ಮಾತಾಡ್ತೀನಿ ಅಮೋಘ ಸಾರಾಂಶ ಅದು ಮುಂದಿನ ಸಂಧಿಗೆ ಹಚ್ಚಿ ನೀ ಮಾತಾಡಿದ್ರೆ ಇದ್ರೊಳಗೆ ತಿಳಿತದ ಜ್ಞಾನದ ಕುಸ್ತಿ ಮರ್ಮ ಮರ್ಮ. ಅದಕ್ಕೆ 1,000 ಕಡಿಮೆ ಕೊಡು ಅಂದಿನ, ಸುಮ್ಮನೆ ಅಂದಿಲ್ಲ. ಹೌದು ಹೌದ್ರಪ್ಪ, ಬಹಳ ಮಂದಿ ಜೊತೆ ಬಹಳ ಮಾತಾಡಿರ್ಬೇಕರೆ ನೀನು. ಹೌದು, ಇದ್ರ ಸಲುವಾಗಿ ನಾ ಈ ಕುಸ್ತಿ ನೋಡ್ಬೇಕಂತ ನಿನಗೆ 1,000 ಕಡಿಮೆ ಪಕ್ಕಾ ತಲೆಯಾಗಿರ್ಲಿ. ಇರ್ಲಿ, ನಾವು ನಮ್ಮದೇ ಮಾತಾಡ್ತೀವಿ, ಮಂದಿದ ಚಟ ಮಾತಾಡೋದ್ ಚಟ ಇಲ್ಲ ಅಂತ ಹೇಳಿದ್ರಿ. ಹೌದು, ಒಂದು ಮಾತು ಇಲ್ಲಿ ಕೇಳುದು, ಏನ್ ಕೇಳ್ಬೇಕಂತೀರಿ? ಅಮೋಘ ಸಿದ್ಧನ ಹೆಂಡತಿ ಪದ್ಮಾವತಿ. ಹೌದು ಹೌದು, ಇವ್ರ ಸಂತತಿ ಒಳಗ ಅವ ಭೇದ ಮಾಡ್ಯಾರಂತ ಮಾತಾಡಕತ್ತೀನಿ. ನನ್ನಲ್ಲಿ ಭೇದಿಲ್ಲ. ಹೌದು ಹೌದ್ರಪ್ಪ, ಅವ್ರು ಭೇದ ಮಾಡಿ ಮಾತಾಡೋರು. ನಮ್ಮಪ್ಪಂದ ನಾ ಮಾತಾಡ್ತೀನಿ ನಿಂದೇಂದು ಚಟ, ನಮ್ಮ ಅಟ್ಟ ಮಂದಿ ನಾ ಚಟ ನಾ ಮಾತಾಡ್ತೀನಿ ನಿಂದೇನ ಅಂತ ಕೇಳಿದ್ರು ಅವರು. ಹೌದು ಹೌದು, ನಿಮಗೆ ಇಲ್ಲಿ ಒಂದು ಮಾತು ಕೇಳೋದು, ನಿಮ್ಮದೇ ನೀವು ಮಾತಾಡ್ರಿ. ಹಾ, ನಿಮಗೆ ಕೇಳೋದದ ಏನು? ನಿಮ್ಮದೇ ನೀವು ಮಾತಾಡ್ಕೊತ ಹೋಗಂಗಿತ್ತಂದ್ರ ಮುದ್ದಾವ ಮಧುಳ ಪದಮಗೌಡ 17 ನರೂಟೆ ನಾಗರಾಯ ಗೌಡಗ ಹೌದು ಮಗಳು ಪದ್ಮವ್ವ. ಹೌದು ಹೌದ್ರಪ್ಪ, ಹೌದಾ? ಹೌದು. ಆ ಪದ್ಮಾವತಿಯನ್ನು ನಮ್ಮಪ್ಪ ಅಮ್ಮ ಸಿದ್ದು ಕೊಟ್ಟ ಮದುವೆ ಯಾಕೆ ಮಾಡಿದ್ರಿ? ನಿಮ್ಮದು ನೀವೇ ಮಾಡ್ಕೋತೋರಿ. ನೀವು ಮಂದಿ ಬೆಳೆಸೋ ಚಟ ಇಲ್ಲ, ನಿಮ್ದೇ ಐತಿ, ನೀವ್ ಅದೇ ಮಾಡ್ಕೋತ ನಮ್ಮಲ್ಲಿ ನೀವ್ ಯಾಕೆ ಬೀಗಿಸ್ತಾರ ಮಾಡಿದ್ರಿ? ಹೌದು ಹೌದು, ಇದು ಬೇಕ ಮೇನ. ನೀವೇ ಹೇಳಂಗಿತ್ತ ನಮ್ಮ ಬಲ್ಲಿ ನೀವ್ ಯಾಕೆ ಬಂದ್ರಿ? ನಾವು ನಿಮ್ ಕಡೆ ಬಂದ್ರು ನಮ್ಮ ಜೊತೆ ನೀವು ಬೀಗಿಸ್ ನಿಮ್ಮದು ನೀವೇ ಹೇಳ್ತಿದ್ರಂದ್ರ ನಾವು 100 ಸರಿ ಬಂದ್ರು ನೀವು ಕೊಡಬೇಡಾಗಿತ್ತು. ನಮ್ಮ ಜೊತೆ ಯಾಕೆ ಬೀಗಿಸ್ತಾನ ಮಾಡಿದ್ರಿ? ಹೌದು, ಇಟ್ಟೆ ಮಾತು ಇಟ್ಟ ಮತ್ತೇನು ಹೆಚ್ಚಿಗಿಲ್ಲ. ನಾವ್ ಯಾರಿದ್ರಾಗೂ ಹೋಗಲ್ಲ. ನಾವು ನಮ್ಮದ್ರೊಳಗೆ ನಮ್ಮ ಇದ್ರಾಗೆ ಮಾತಾಡ್ತೀವಿ. ಯಾರ್ದು ಮಾತಾಡೋ ಚಟ ಇಲ್ಲ ಅಂದಿರಲ್ಲ, ಯಾರ್ದು ಮಾತಾಡೋ ಚಟ ಇಲ್ಲ ಅಂದಿರಲ್ಲ. ಜೀವನ ಪರ್ಯಂತ ಬೂದಾಳಿಸಿದ್ದನ್ನ ಎಲ್ಲಿ ಕೂಡ ಅಮೋಘ ಸಿದ್ಧ ತಿಳ್ಕೊಂಡು ಎಲ್ಲೆಲ್ಲಿ ಹೆಸರು ಮಾತಾಡಬೇಡ. ನಿನ್ನ ಮ್ಯಾಲ ಆಡಿ. ಹೌದು, ನೀ ಭೇದ ಮಾಡಿ ನಾ ಮಾಡಿಲ್ಲ. ಹೌದು, ನಾ ಸುರುವಿಗೆ ಸಂಧಿ ಬಂದು 2 ಅಟ್ಟೆ ಅಂತ ತಿಳ್ಕೊಂಡು ಬೆಳೆಸಿ ಮಾತಾಡೀನಿ. ಹೌದು ಹೌದ್ರಪ್ಪ, ನೀ ಯಾರ ಜೊತೆಯಲ್ಲಿರ ಏನಾರ ಮಾತಾಡಬೇಕು. ನಮ್ಮ ಜೊತೆಯಲ್ಲಿ ಮಾತಾಡಿದಾರ ಎತ್ತರಿಟ್ಟು ಮಾತಾಡ್ರಿ. ಹೌದು ಹೌದು. ಇನ್ನೊಂದು ಮಾತು ಹೇಳಿದ್ರು, ಏನಂತ? ಕೂರ್ಗಿ ಕೊಳ ಕಟ್ಟಿರಿ. ಹೌದು ಹೌದು, ಕೂರ್ಗಿ ಕೊಳ ಕಟ್ಟಿರತ್ತ ನಾ ಮಾತಾಡಿದ ನಿನ್ನ ಬಲ್ಲಿ ರಿಕಾರ್ಡಿಂಗ್ ಇತ್ತಂದ್ರೆ ಸದ್ದು ತಂದು ತೋರ್ಸು. ಹೌದು, ನಾ ಏನಾರ ಸುರುವಿನ ಸಂದಿನ್ಯಾಗ ಅಂದಿದ್ದೀನಿ ಅಂದ್ರೆ. ಹಾ, ಇನ್ನೊಂದು ಮಾತು, ಏನು? ನಿನ್ನ ಜೊತೆ ಕುಸ್ತಿ ಹಂದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇವರು ಕಾರ್ ಚಪಾಸಿ ಬಿಡ್ತಾರೆ. ಹೌದು, ಗುರುಗಳು ಬಸು ಮಾಸ್ತರ್ ಗುರುನಾಥ್. ಹೌದು ಹೌದು, ಮುಖ್ಯ ಗಾಯಕರು ಸಿದ್ದು ಬೂದ್ಯಾ. ಹೌದು, ನಾವು ಏನ್ ಮಾಡ್ತೀವಿ, ಮುಖ್ಯ ಗಾಯಕಿ ಸುಮಾ ಜಾನಮಟ್ಟಿ, ಸಂಭಾಷಣೆ ರೇವಣಶಿ ದಂಬಳ್ಳೂರು, ಸಾಹಿತ್ಯ ಗುರ್ಲಿ ಮಾಸ್ತರ್ ಸಂಕನ. ಹೌದು ಹೌದ್ರಿಪ್ಪ. ನಮ್ಮ ಸುಮಾ ಇಲ್ಲಿವರೆಗೆ ಹಾಡ್ಯಾಳಕರೆ ಒಂದು ಬ್ಯಾರಗುರು ಸಾಹಿತ್ಯ ಹಾಡಿಲ್ಲ. ಹಾಡಿಲ್ಲ ಹಾಡಿಲ್ಲ. ನಿನಗ ಗುರು ಏನು ಒಬ್ರು ಇಬ್ರ? ಹಾ, ಇದು ಬೇಕ. ಫಸ್ಟಿಗೆ ಭೂತಾಳ ಮಾಸ್ತರ್ ಕ್ಯಾಲಿ ಹಾಡಿದ್ರಿ. ಹೌದು, ಇನ್ನೇಗ ಬಳಗಾನೂರು ನಂದನ ಮಾರೇನ ಕ್ಯಾಲಿ ಹಾಡಿದ್ರಿ. ಹೌದು, ನಿಮಗ ಗೊರ್ನಾಳ ಬಸ್ಸು ಮಾಸ್ತರ್ ಗುರು ಅದನಂದ್ರಿ. ಇವ್ರ ಸಾಹಿತ್ಯ ಹಾಡಿದ್ರಿ. ಇವ್ರ ಸಾಹಿತ್ಯ ಹಾಡಿದ ತಪ್ಪತ್ತ ಒಪ್ಕೋರಿ. ಹೌದು ಹೌದಲ್ಲ? ಹೌದು, ಅವನೇ ಗುರು ಅಂದ್ರ ಅವನ ಸಾಹಿತ್ಯನೇ ಹಾಡ್ಬೇಕಾಗಿತ್ತು. ನೀವ್ಯಾಕ ಇವ್ರು ಹಾಡಿದ್ರಿ? ಹೌದು ಹೌದು. ನಿಮ್ಮ ಮತ ಮನೆ ಒಳಗ ಸಾಹಿತ್ಯ ಬರ್ದಾರಲ್ಲ, ಒಬ್ಬ ಗಂಡನ ಮಾಡ್ಕೋಬಹುದಾಗ ಇಬ್ಬರನ್ನ ನಡು ಹೋಗ್ಬೇಡ ನೋಡು ಆದಾಗತ್ತೇಳಿ. ಇಲ್ಲ, ಕಾರ್ ಚಪಾಸ್ಯಾರದು ಗುರುಗಳತ್ತ. ಹೌದು, ನಮ್ಮವ್ರು ಹಾಡ್ಯಾರ. ನಮ್ ಗುರುಲಿ ಮಾಸ್ತರ್ ಬಿಟ್ಟು ಯಾರ ಸಾಹಿತ್ಯನು ಹಾಡಿಲ್ಲ. ಹೌದು ಹೌದ್ರಪ್ಪ. ಹೌದಲ್ಲ? ಹೌದು, ಮತ್ ಹೇಳಿದ್ರು ಬೊಮ್ಮನಹಳ್ಳಿ ಒಳಗ ನಾ ಎಲ್ಲಾ ಕಡೆ ಜಗಳಕ್ಕೆ ವಜ್ಜಾಗಿನ ಬೊಮ್ಮನಹಳ್ಳಿಗೂ ಆಗಬಾರದು. ಹೌದು, ಕಾಲಕ್ಕಿದ್ರೆ ಮತ್ತೆ ಬಂದಿಯಪ್ಪ ಅಂತ ಜಗಳ ಅಟ್ಟೆ ಬರ್ತದೆ. ನೀನ್ ಲಾಲಿಪಾಪ್ ಕೊಡ್ತಾರೆ ಏನವ್ರು? ಹೌದು, ಏನು ಮಾಡ್ಕೋತೆ ಅನ್ನೋದು ಮಾತಿದ್ರ ಹಿಂದಾಗಡೆ ಡುಬ್ಬ ಚಪ್ಪರಿಸ್ಕೆ ಮತ್ ಸಫಾಯ್ತ್ ಮಾಡೋದೇನು? ಎಲ್ಲರ ಕಾಟಿ ಬತ್ತು ಆ ಗಂಡ ಹೆಂಡತಿ ಮ್ಯಾಡಿ ಮ್ಯಾಲ ಮುಕ್ಕೊಂಡಾಗ ಮಗನಿಗೆ ಕಾಟಿ ಬತ್ತು ಅಂದಂಗ ಮಾಡಕತ್ತೀರಿ ಏನಿಲ್ಲಿ? ಇಲ್ಲಿ ಯಾರು ಅನಿಸ್ತಾರ ಇವ್ರು ಹೆಂಗ್ ಗೊತ್ತಿಲ್ರಿಪ್ಪ ನಿಮಗ? ನೀ
ಬಿಡಬೇಡ ಬಾಯಿ ಸುಮ್ ಕುಂದ್ರೆ ಹೌದು ವಿಷಯ ಹೆಂಗದ ಹೆಂಗದ ವಿಷಯ ಏನ್ ಮಾತಾಡ್ತಾರೆ ಬೇಕಾದ ಮಾತಾಡ್ರಿ. ಹೌದು ಯಾವ ಧರ್ಮಕ್ಕೂ ಧಕ್ಕೆ ಬಂದಿರಬಾರ್ದು, ಕುಲಕ್ಕೂ ಕಳಂಕ ತಂದಿರಬಾರ್ದು. ಹೌದು ಅಂತ ಮಾತನ್ನು ಜನಕ್ಕೆ ಮನೋರಂಜನೆ ಕೊಡಬೇಕು, ಅಂತ ಕಾರ್ಯಕ್ರಮ ಕೊಡ್ಬೇಕಂತ ಹೇಳ ಕಮಿಟಿ ಅವ್ರು ನನಗೊಂದು ಮಾತು ಹೇಳಿದ್ರು. ಏನಂತ? ಸರ ದಯವಿಟ್ಟು ಜಗಳ ಮಾಡಕ್ ಹೋಗಬೇಡ್ರ ತಂದಿರಿಲ್ರಿ. ಹೌದು ಕಮಿಟಿ ಅವ್ರು ಹೇಳಿದ್ರು ಜಗಳ ಮಾಡಕ್ ಹೋಗ್ಬೇಡ್ರಿ ಅಂದ್ರು. ಸರಿ ಓಕೆ ರೀ, ನಾವು ಜಗಳ ಮಾಡಬಾರ್ದತ್ತ ಉದ್ದೇಶದಿಂದೇ ನಾ ಸಾರಾಂಶ ಮುದ್ದುಗೊಂಡ ಸೋಮಲಿಂಗ ಇತಿಹಾಸ ಹಚ್ಚಿ ಕೊಟ್ಟಿದ್ದೆ. ಹೌದು ಹೌದು ಬಂದು ಭೇದ ಮಾಡಿ ಮಾತಾಡೋರು ನೀವು. ವಿಷಯ ಹೌದು ವಿಷಯನೇ ಆಗಬೇಕು, ವಿಚಾರ ಮಾಡಿ ಮುಂದಿನ ಸಂದಿಗೆ ಮಾತಾಡ್ರಿ. ಮತ್ತೆ ಈಗನು ಸ್ಟೇಜಿಗೆ ಬಂದಾರ ಅವರು. ಹೌದು ಕಮಿಟಿ ಬಿಟ್ಟು ಕೊಟ್ಟ ವಿಷಯ ಇದೆ, ನಾ ಏನು ಮಾತಾಡಂಗಿಲ್ಲ. ಹೌದು ಹೌದ್ರಿಪ್ಪ ಹೌದಲ್ಲ? ಹೌದು ಇರ್ಲಿ ಆತ್ಮೀಯ ಬಂಧುಗಳೇ, ಇನ್ನು ವಿಷಯ ಅಂತವ್ರು ಏನು ಸಂವಾದ ಇಟ್ಟಿಲ್ಲ, ಯಾವುದು ಇಟ್ಟಿಲ್ರಿಪ್ಪ. ಏನು ಮಾಡ್ಕೋತೀರಿ ಮಾಡ್ಕೊ ಅಂದಾರ. ಇಟ್ಟ ಕೆಲ್ಸದಿಂದ ಮುಗಿಸ್ಯಾರ ಅವರು, ಇಟ್ಟೇ ಮುಗಿಸ್ಯಾರ. ಹೌದು ಮತ್ತ ಏನು ಮಾಡ್ಕೋತೀವಿ ಮಾಡ್ಕೊ ಅಂದ್ರೆ ಎದ್ರಾಗ ಮಾಡ್ಕೋಬೇಕಂತ ನಾ ಹೇಳಿನಿ. ಜ್ಞಾನದೊಳಗೆ ಈ ಬೀರದೇವ್ರು ಮಾಳಿಂಗ್ರ ಅಮೋಷ ಇತಿಹಾಸ ಹೆಂಗ್ ಬರ್ತದ ಬರ್ಲಿ ನಾ ಮಾಡ್ಕೋತೀನಿ ಅಂತ ಮಾತು ಹೇಳಿ. ಹೌದು ನೀ ಬುಕ್ದಾಗ ಅಂದ್ರ ಪಾಯಿಂಟ್ ಟು ಪಾಯಿಂಟ್ ರೆಡಿ, ಅಂದ್ರೆ ಸಿದ್ಧಾಟಿಗೆ ರೆಡಿ. ಮತ್ ಇದೇ ನೈಟ್ ಕಾರ್ಯಕ್ರಮ ಕೊಟ್ರು ಅದಕ್ಕೂ ರೆಡಿ. ಹೌದು ಹೌದ್ರಿಪ್ಪ. ಒಬ್ಬನೇ ಮಾತಾಡ್ತೀನಿ, ಒಬ್ಬನೇ ಕಿತ್ತಾಡ್ತೀನಿ. ಒಬ್ಬನೇ ಮಾತಾಡ್ತೀನಿ, ಒಬ್ಬನೇ ಕಿತ್ತಾಡ್ತೀನಿ. ನೀ ಕೇಳಿರ್ತಕ್ಕಂತ ಪ್ರಶ್ನೆಕ್ಕ ಹೇಳರ ಹೋದಿನಿ ಅಂದ್ರ ಭಗವಂತ ನನ್ನಪ್ಪ ಅಮೋಕ್ಷಕ್ಕೆ ಎಷ್ಟು ಶಕ್ತಿ ಕೊಟ್ಟಾನ ಅಟ್ಟಿಯೇ ಹೋಗ್ತಿರ್ತಕ್ಕಂಥ ಕೈ ಎತ್ತಿ ಹೇಳ್ತೀನಿ ಪುಣ್ಯಾತ್ಮರೇ. ನೀನು ಹಚ್ಚಿ ಕಡೆ ಒಬ್ಬನೇ ಮಾತಾಡ್ಬೇಕು, ಒಬ್ಬನೇ ಕಿತ್ತಾಡ್ಬೇಕು. ಹಂಗ ನೋಡ್ತಿದ್ದಿ ನೀರ್ ಅನ್ನಂಗಿತ್ತಂದ್ರ ಹಾಡಿಕೆ ಬಂದಿಡು. ಒಂದ್ ತಾಸ್ ಬುಕ್ ತಂದು ಇಲ್ಲೇ ಒಂದ್ ತಾಸ್ನ ಆ ಕಡೆ ನೀ ಬುಕ್ಕ ತೋರ್ ಪ್ರಶ್ನೆ ಮಾಡಿ, ಈ ಕಡೆ ನಾ ಬುಕ್ಕ ತೋರಿಸಿ ಪ್ರಶ್ನೆ ಮಾಡ್ತೀನಿ. ಬರ್ತಿತ್ತು ನನ್ನ ಬಲ್ಲಿ ಇದು ಬುಕ್ ಇಲ್ಲ ಅನ್ನೋದು ಕುಂದ್ರು ಹೋಗಲ್ವ. ನಮ್ಮ ಅಪ್ಪನ ಮನೆಗೆ ಅಂತ ಏನು ಹೋಗಂಗಿಲ್ಲಲ್ಲ, ಯಾಕಂದ್ರೆ ನೀವು ಬಹಳ ಕಡೆ ಯೂಟ್ಯೂಬ್ದಾಗ ಬುಕ್ಕ ತಗೊಂಡು ಓಡಿ ಬಂದಿರಿ. ಹೌದು ಹೌದು ಹವ ಆಗ್ಯದ, ಅವ ಹಾಗಾದ ನಿಮ್ಮಲ್ಲಿ ಇರ್ಬೇಕು. ಬುಕ್ ಇದ್ದಲ್ಲಿ ಹಂಗ ತಂದಿರ್ತಾರೆ, ಯಾರು ಬರಂಗಿಲ್ಲ. ಹೌದು ಹೌದ್ರಪ್ಪ. ಹೌದಾ? ಹೌದು ಇರ್ಲಿ ಪುಣ್ಯಾತ್ಮರೇ, ಹೌದು ಇನ್ನು ಬಹಳೇನು ಮಾತನಾಡಲಾರ್ದ ವಿಷಯ ಅಂತೂ ಸಂವಾದ ಏನು ಇಟ್ಟಿಲ್ಲ, ಪ್ರಶ್ನೆನೂ ಕೇಳಿಲ್ಲ. ಇಲ್ಲ ಇಲ್ಲ ನಮ್ಮದ್ರೊಳಗೆ ಏನು ಫರಕ್ ಬರ್ತದ ಮೋಕ್ಷ ಕೇಳಿ ನಾ ಅವ್ರಿಗೆ ಏನು ಬರ್ತದ ಕೇಳ್ತೀನಿ. ಹೌದೌದು ಆದ್ರೆ ಈ ಸದ್ಯ ಕೇಳಂಗಿಲ್ಲ ಮಗನ. ಹೌದು ಹೌದ್ರಿಪ್ಪ. ಯಾಕಂದ್ರ ಯಾಕ್ರಿಪ್ಪ ಈ ಸದ್ಯ ಬೇರೆ ಆದ್ಯಾವ. ಹೌದು ಧೈರ್ಯ ತಾಳಿ ಕೊಟ್ರೆ ಕೇಳೋದು ಕೇಳಂದ್ರ ಇಲ್ಲ, ಅವ್ರ ಧೈರ್ಯದವ್ರು ಬಂದು ಇಲ್ಲಿ ಒಂದು ನಿರ್ಣಯ ಮಾಡಿದಾಗ ಮುಂದೆ ಅದು ಮತ್ತೆ ಬೇರೆ ಯಾವಾರ. ಹೌದು ಹೌದು ಹೌದ್ರಿಪ್ಪ. ಒಂದು ಎರಡರಾಗ ಒಂದು ನಿರ್ಣಯ ಮಾಡ್ತಾರ. ಹೌದು ಹೌದಲ್ಲ? ಹೌದು ಇಲ್ಲಿ ಆತ್ಮೀಯ ಬಂಧುಗಳೇ, ನಮ್ಮ ಅವ್ವನ ಬಳಗ ಕುಡೀರಿ, ಬಹಳ ಚಂದ ಕುಡೀರಿ. ಹೌದು ಹೇಳ್ತಾರ ಒಂದು ಕಡೆ ಮಾತ್ಮರು.